ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರುವಂತಹ ಕಮಲ್ ಹಾಸನ್ ಅವರು ಕ್ಷಮೆಯನ್ನ ಕೇಳಲೇಬೇಕು, ಕೇಳಲಿಲ್ಲ ಅಂದ್ರೆ ಬಿಡೋರು ಯಾರು ಅಂತ ಹೇಳಿ ಸಚಿವ ಶಿವರಾಜ್ ತಂಗಡಗಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಮಾತನಾಡಿದ್ರು ನೋಡೋಣ. ಚಲನಚಿತ್ರ ಇವರು ಯಾವುದೇ ಕಾರಣಕ್ಕೂ ಕರ್ನಾಟಕದೊಳಗ ಸರ್ಕಾರ ಮತ್ತು ಫಿಲ್ಮ್ ಚೇಂಬರ್ದವ್ರ ಜೊತೆಗೂ ನಾನು ಮಾತಾಡಿದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಚಲನಚಿತ್ರ ಇವ್ರದ್ದೇನೋ ಕಮಲ್ ಹಾಸನ್ ಚಿತ್ರವನ್ನು ಬಿಡುಗಡೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಆದರೆ ಒಂದಂತೂ ಸತ್ಯ, ಕನ್ನಡದ ವಿಚಾರದೊಳಗೆ ಯಾರೇ ಪರಭಾಷೆ ನಟರು ಬಂದು ಇಂಥ ದಿಮಾಕದ ಮಾತನ್ನು ಮಾತಾಡಿದರೆ ನಾವು ಕೇಳೋದಿಲ್ಲ. ಕನ್ನಡಿಗರು ಯಾವುದೇ ಕಾರಣಕ್ಕೂ ಕನ್ನಡಿಗರಿಗೆ ಸ್ವಾಭಿಮಾನ ಇದೆ, ಕನ್ನಡದ ಸ್ವಾಭಿಮಾನ ಇದೆ. ನಮ್ಮ ಕನ್ನಡಿಗರು ಇದನ್ನು ನಾವು ಸಹಿಸ್ಕೊಳಂಗಿಲ್ಲ. ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡ್ತಿದ್ವಿ. ಇದೆಲ್ಲ ಮುಗಿಲು ಮೀಟಿಂಗ್ ಆದಮೇಲೆ CM ಸಾಹೇಬ್ರ ಜೊತೆ ಚರ್ಚೆ ಮಾಡಿ ಅದನ್ನು ನಿರ್ಧಾರವನ್ನು ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಕರ್ನಾಟಕದೊಳಗ ಸರ್ಕಾರ ಮತ್ತು ಫಿಲ್ಮ್ ಚೇಂಬರ್ದವ್ರ ಜೊತೆಗೂ ನಾನು ಮಾತಾಡಿದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಚಲನಚಿತ್ರ ಇವ್ರದ್ದೇನೋ ಕಮಲ್ ಹಾಸನ್ ಚಿತ್ರವನ್ನು ಬಿಡುಗಡೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡೋದು. ಇನ್ನು ಪ್ರೀತಿಯಿಂದ ನಾನು ಹೇಳಿದ್ದು, ಪ್ರೀತಿಯಿಂದ ಹೇಳಿದ್ದಕ್ಕೆ ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ ಅಂತ ಕಮಲ್ ಹಾಸನ್ ಹೇಳಿದ್ರು. ಇದೀಗ ಅದೇ ಹೇಳಿಕೆಯನ್ನ ಇಟ್ಕೊಂಡು ನಿರ್ಮಾಪಕ ಕೆ ಮಂಜು ಅವರು ಕೂಡ ಮಾತನಾಡಿದ್ದಾರೆ. ಪ್ರೀತಿಯಿಂದಾನೇ ಕ್ಷಮೆ ಕೇಳಿ ಅಂದಿದ್ದಾರೆ. ಏನ್ ಹೇಳಿದ್ರು ನೋಡೋಣ. ನಾನು ರಾಮ ಶಮಭಾಮ ಮಾಡಿದ್ದೆ, ಅದನ್ನು ತುಂಬ ರೆಕಾರ್ಡಿಂಗ್ ಎಫೆಕ್ಟ್ ಹೊಸ ತಂತ್ರಜ್ಞಾನ ಮಾಡಿದ್ದೆ. ನಾನು ಇವಾಗ ನನ್ನ ಕಾಸು ಮುಖ್ಯ ಅಲ್ಲ, ನನ್ನ ಭಾಷೆ ಮುಖ್ಯ. ನನ್ನ ಭಾಷೆ ನನ್ನ ಮುಖ್ಯ. ಆದ್ದರಿಂದ ಅದರಲ್ಲಿ ಕೋಟಿ ಬಂದು ನಾನು ಮುಟ್ಟಲ್ಲ. ಫಸ್ಟು ಅವರೇ ಕ್ಷಮೆ ಕೇಳಿದ್ರೆ ಮಾತ್ರ ರಿಲೀಸ್ ಇಲ್ಲ, ನಾನು ಮಾಡಲ್ಲ. ತೆಗೆದಲ್ಲಿ ಡಬ್ಬದಲ್ಲಿ ಇರ್ತೀನಿ, ನೆಸಿಟಿ ಇಲ್ಲ. ನನಗೆ ದುಡ್ಡು ನಾನು ಸಂಪಾದನೆ ಮಾಡೋ ಬುದ್ಧಿದೆ. ಆದರೆ ನನ್ನ ಭಾಷೆ ಮಾರ್ಕೊಂಡು ನಾನು ಸಂಪಾದನೆ ಮಾಡುವಂಥ ವಿವೇಕೆ ಅಲ್ಲ. ಅದನ್ನು ನಾನು ಯಾವ ಕಾರಣಕ್ಕೂ ರಿಲೀಸ್ ಮಾಡಲ್ಲ. ನಾನು ಸಿನಿಮಾ ರಾಮ ಶಮಮ್ಮ ಯಾವ ಕಾರಣಕ್ಕೂ ರಿಲೀಸ್ ಮಾಡಲ್ಲ. ಆ್ಯಕ್ಚುಲಿ ಮಾಡಬೇಕು ಅಂದ್ಕೊಂಡಿದ್ದೆ, ಅದರಿಂದ ನನಗೆ ಮಾಡಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಫಸ್ಟು ನನಗೆ ನನ್ನ ಭಾಷೆನ ಯಾವತ್ತೂ ಇನ್ನೊಬ್ರು ಯಾರೇ ಆಗಲಿ, ಇವರು ಅಂತಲ್ಲ ಯಾರೇ ಆಗಲಿ, ಯಾವ ರಾಜ್ಯದವ್ರಿಗೆ ಆಗಲಿ, ಯಾರು ಮಾತಾಡಬಾರ್ದು. ಇಲ್ಲಿ ಯಾರು ದೊಡ್ಡವ್ರು ಚಿಕ್ಕವರಿಲ್ಲ, ಎಲ್ಲ ಒಂದೇ ತಾಯಿ ಮಕ್ಕಳು. ಅದನ್ನು ಭೇದ ಭಾವ ಮರೆತು ಕಮಲ್ ಅವ್ರು ಕೂಡಲೇ ಇದ್ರ ಬಗ್ಗೆ ಕ್ಷಮೆ ಹಾಸೋರು ತುಂಬ ನಾವು ಹೇಳ್ತೀವಿ, ಪ್ರೀತಿಯಿಂದ ಹೇಳ್ತೀವಿ. ದಯವಿಟ್ಟು ಕ್ಷಮೆ ಹಾಕಿ ಅಂತ ಕೇಳ್ತೀವಿ. ಭಾಷೆಗಿಂತ ಯಾರು ಥಿಯೇಟ್ರು ದುಡ್ಡು ಮುಖ್ಯ ಅಂತಿಲ್ಲ. ಎಲ್ಲ ಥಿಯೇಟ್ರು ನಮ್ಮ ಜೊತೆ ಸಹಕರಿಸಲಿದ್ರೆ. ಇನ್ನು ಕಮಲ್ ಹಾಸನ್ ಅವರಿಗೆ ಹಿರಿಯ ನಟ ವಿನೋದ್ ರಾಜ್ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಬೇರೆ ಭಾಷೆ ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ, ಹರಿನಾಮ ಒಂದುಳಿದು ನನಗೇನು ತಿಳಿದಿಲ್ಲ ಅಂತ ಬೇರೆ ಭಾಷೆಯಲ್ಲಿ ಯಾರಾದರೂ ನುಡಿದು ಬಿಡಲಿ, ನಾನು ಒಪ್ಕೋತೀನಿ. ನಾವು ಸೋತ್ವಿ ಅಂತ ಒಪ್ಕೊತೀವಿ. ಖಂಡಿತ ಯಾರಿಂದಲೂ ಇದು ಸಾಧ್ಯ ಇಲ್ಲ. ಕುರಾ ಸೀತಾರಾಮ್ ಶಾಸ್ತ್ರಿಯವರು ಇಂಥ ಶ್ರೇಷ್ಠ ಸಾಹಿತಿಗಳಿರ್ತಕ್ಕಂಥ ಜಾಗದಲ್ಲಿ ಬಹುಶಃ ನನಗೆ ಕೂಡ ಮಹಾಪ್ರಾಣ ಅಲ್ಪ ಪ್ರಾಣದಲ್ಲಿ ತುಂಬಾ ನಾನು ಹಿಂದುಳಿದವನು, ನನಗದು ಗೊತ್ತಿಲ್ಲ. ಆದರೂ ಕೂಡ ಇಂಥ ಶ್ರೇಷ್ಠ ಸಾಹಿತಿಗಳು, ಕನ್ನಡದ ಹೋರಾಟಗಾರರು, ಬಿಡದ ಹೋರಾಟ, ನಮ್ಮ ನಾಡು ನಮ್ಮ ನುಡಿ ನಿಲ್ಲಬೇಕು ಅಂತ ಆವತ್ತಿಂದ ಎಲ್ಲ ಹೋರಾಡಿದ್ದಕ್ಕೇ ನಾವು ಕಲಾವಿದರಾಗಿರೋದು. ಇಂಥ ಒಂದು ಪರಿಸ್ಥಿತಿ ಬಂದಾಗ ನನ್ನ ಮನಸ್ಸು, ನನ್ನ ಅನಿಸಿಕೆ ಏನು ಅಂದರೆ, ಸಮಸ್ತ ಕನ್ನಡಿಗರ ಭಾವನೆ ಏನಿದೆಯೋ ಅದಕ್ಕೆ ನಾನು ಸ್ಪಂದಿಸ್ತೀನಿ ಅಂತ ಹೇಳ್ತಾ, ನನ್ನ ಈ ಎರಡೊಂದು ಮಾತನ್ನು ಗೊತ್ತಿಲ್ಲದಿರ ನಾನು ತೊದಲು ನುಡಿದಿದ್ದರೆ ಅದನ್ನು ನಾನು ಕ್ಷಮೆ ಕೇಳ್ತಾ, ಖಂಡಿತ ಅಣ್ಣವರು ಹೋಗಿರುವಂಥ ದಾರಿ, ಅದಕ್ಕಿಂತ ಹೆಚ್ಚಾಗಿ ಮಹಾನ್ ಹೋರಾಟಗಾರರು, ಮಹಾನ್ ಸಾಹಿತಿಗಳು, ಅವರೆಲ್ಲರಿಗೂ ನಾವು ಗೌರವಿಸ್ತಾ